ಯಾರಿ ಕಾನ್ಸ್ಟೇಬಲ್ ರೇವತಿ ಇಬ್ಬರ ಜೀವದಿಂದ 9 ಪೊಲೀಸ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸಿದ ಧೈರ್ಯವಂತೆ. ಎಸ್, 2020ರಲ್ಲಿ ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ನಡೆದ ಇಬ್ಬರ ಲಾಕಪ್ ಡೆತ್ ಕೇಸ್ನಲ್ಲಿ 9 ಪೊಲೀಸ್ ಅಧಿಕಾರಿಗಳಿಗೆ ಕಡಿಗು ಮಧುರೈ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ತೀರ್ಪನ್ನ ಘೋಷಿಸಿದೆ. 6 ವರ್ಷಗಳಿಂದ ಬಂಧನದಲ್ಲಿದ್ದ ಆರೋಪಿ ಕಾಕಿಗಳ ವಿರುದ್ಧ ನ್ಯಾಯಾಲಯ ನೀಡಿದ ಐತಿಹಾಸಿಕ ತೀರ್ಪಿಗೆ ಸದ್ಯ ದೇಶದ ಜನತೆ ತಲೆಬಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಮಾಯಕರ ಜೀವನವನ್ನ ಬಲಿ ಪಡೆದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದಿಟ್ಟತನದಿಂದ ಸಾಕ್ಷಿ ಹೇಳಿದ ಓರ್ವ ಸಾಮಾನ್ಯ ಮಹಿಳಾ ಕಾನ್ಸ್ಟೇಬಲ್ಗೆ ಸಲಾಂ ರೇವತಿ ಎಂಬ ಕೂಗುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿದೆ. ಸಂತಾನಕುಲಂನಲ್ಲಿ ಜಯರಾಜ್ ಮತ್ತು ಬೈನಿಕ್ಸ್ ಎಂಬ ತಂದೆ ಮಗನನ್ನ ಕೋವಿಡ್ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಕಸ್ಟಡಿಗೆ ಪಡೆದ ಪೊಲೀಸ್ ಅಧಿಕಾರಿಗಳು ತಮ್ಮ ಮಾತಿಗೆ ತಿರುಗಿಳಿದರು ಎಂಬ ಕ್ಷುಲ್ಲಕ ಕಾರಣಕ್ಕೆ ಜೈಲಿನೊಳಗೆ ಕಟ್ಟಿ ಹಾಕಿ ಮನಬಂದಂತೆ ಥಳಿಸಿದ್ದಲ್ಲದೆ ಕೋಲು, ಕಬ್ಬಿಣದ ರಾಡ್ಗಳಿಂದ ಚಿತ್ರಹಿಂಸೆ ನೀಡಿ ಅವರ ಕೊಲೆಗೆ ಕಾರಣರಾಗಿದ್ದರು. ಕಸ್ಟಡಿ ಡೆತ್ ಪ್ರಕರಣವನ್ನ ಮಾಧ್ಯಮಗಳಿಂದ ಮತ್ತು ಜನರಿಂದ ಮುಚ್ಚಿ ಹಾಕಲು ಪಣ ತೊಟ್ಟಿದ್ದ 9 ಆರೋಪಿ ಪೊಲೀಸರಿಗೆ ಇದೀಗ ಮರಣದಂಡನೆ ವಿಧಿಸಿದ ಐತಿಹಾಸಿಕ ತೀರ್ಪನ್ನ ಇಡೀ ದೇಶ ಸಂಭ್ರಮಿಸುತ್ತಿರುವಾಗ ಯಾವ ಮೇಲಾಧಿಕಾರಿಗೂ ಹೆದರದೆ ದಿಟ್ಟತನದಿಂದ ಸಾಕ್ಷಿ ಸತ್ಯಾಂಶ ಬಾಯ್ಬಿಟ್ಟ ರೇವತಿ